ಕಷ್ಟಗಳು ದೂರವಾಗಿ ಸುಖಶಾಂತಿ ನೆಲೆಸಲು ಈ 5 ನಿಮಿಷದ ವಿಡಿಯೋ ತಪ್ಪದೇ ನೋಡಿ. ಸ್ತ್ರೀಯರೇ, ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಈ ವಿಡಿಯೋದಲ್ಲಿ ಹೇಳುವ ಕೆಲವು ಆಚಾರ ಪದ್ಧತಿಗಳನ್ನು ತಿಳಿದುಕೊಳ್ಳಿ. ಸ್ತ್ರೀಯರು ಪಾಲಿಸುವ ಸಣ್ಣ ಸಣ್ಣ ನಿಯಮಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಶುಭ ಫಲಗಳು ಉಂಟಾಗುತ್ತವೆ. ಆದ್ದರಿಂದ 5 ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಈ ನಿಯಮಗಳನ್ನು ಖಂಡಿತವಾಗಿ ತಿಳಿದುಕೊಳ್ಳಿ ಮತ್ತು ಆಚರಿಸಿ. ನೀವು ಆಶ್ಚರ್ಯಪಡುವಂತಹ ಶುಭ ಫಲಗಳು ಸಿಗುತ್ತವೆ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಕಲ್ಲುಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಅಡುಗೆ ಮನೆಯಲ್ಲಿರುವ ಉಪ್ಪನ್ನು ಜಾಡಿಯಲ್ಲಿ ಭದ್ರಪಡಿಸಿಕೊಳ್ಳಬೇಕು ಅಥವಾ ಗಾಜಿನ ಸೀಸಾದಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಬಿಟ್ಟು ಸ್ಟೀಲ್ ಡಬ್ಬದಲ್ಲಿ ಉಪ್ಪನ್ನು ಇಡಬಾರದು. ಇದರಿಂದ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಅಡುಗೆ ಮನೆಯಲ್ಲಿರುವ ಉಪ್ಪಿನ ಜಾಡಿಯ ಕೆಳಗೆ 1 ರೂಪಾಯಿ ನಾಣ್ಯವನ್ನು ಇಟ್ಟರೆ ನಿಮ್ಮ ಮನೆಯ ಧನ ಪ್ರವಾಹ ಹೆಚ್ಚಾಗುತ್ತದೆ. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಇನ್ನು ಬಹಳಷ್ಟು ಮಹಿಳೆಯರು ಪ್ರತಿ ಶುಕ್ರವಾರ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡುತ್ತಿರುತ್ತಾರೆ. ಆದರೆ ಶುಕ್ರವಾರದ ಜೊತೆಗೆ ಪ್ರತಿ ಮಂಗಳವಾರವೂ ಕೂಡ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ನಿಮ್ಮ ಮನೆಗೆ ದೃಷ್ಟಿ ತಗುಲದಂತೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗುತ್ತವೆ. ಪ್ರತಿದಿನ ಮುಂಜಾನೆ ಅಂಗಳ ಗುಡಿಸಿ ಮನೆಯ ಮುಂದೆ ರಂಗೋಲಿ ಹಾಕಿಕೊಳ್ಳಬೇಕು. ಇಂತಹ ಮನೆಗಳಿಗೆ ತಕ್ಷಣವೇ ಲಕ್ಷ್ಮೀದೇವಿಯೂ ಅಡಿಯಿಡುತ್ತಾಳೆ. ಮನೆಯ ಮುಖ್ಯ ದ್ವಾರದ ಎದುರು ಚಪ್ಪಲಿಗಳು ಚೆಲ್ಲ ಪಿಲ್ಲಿಯಾಗಿ ಇರಬಾರದು. ಇದರಿಂದ ನಿಮ್ಮ ಪತಿಯ ಆದಾಯ ಕಡಿಮೆಯಾಗುತ್ತದೆ. ಸುಮಂಗಲಿ ಸ್ತ್ರೀಯರು ಮಂಗಳವಾರದಂದು ತಲೆಸ್ನಾನ ಮಾಡಬಾರದು. ಇದು ನಿಮ್ಮ ಪತಿಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಅನಿವಾರ್ಯವಾಗಿ ಮಂಗಳವಾರ ತಲೆಸ್ನಾನ ಮಾಡಬೇಕಾಗಿ ಬಂದರೆ ನೀರಿನಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಸ್ತ್ರೀಯರು ಹಣೆಗೆ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳುವಾಗ ಉಂಗುರದ ಬೆರಳಿನಿಂದ ಮಾತ್ರ ಇಟ್ಟುಕೊಳ್ಳಬೇಕು. ಹಾಗೆಯೇ ಪ್ರತಿ ಗುರುವಾರ ಸ್ತ್ರೀಯರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಇದರಿಂದ ನಿಮ್ಮ ಪತಿಯ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಲಾಭಗಳು ಉಂಟಾಗುತ್ತವೆ. ನಿಮ್ಮ ಪತಿ ಯಾವುದಾದರೂ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಅಥವಾ ನಿಮ್ಮ ಮಕ್ಕಳು ಪರೀಕ್ಷೆ ಬರೆಯಲು ಹೋಗುವಾಗ ಅವರಿಗೆ ಸ್ವಲ್ಪ ಮೊಸರು ಮತ್ತು ಸಕ್ಕರೆ ಬೆರೆಸಿ ತಿನ್ನಿಸಿ. ಇದರಿಂದ ನಿಮ್ಮ ಕೆಲಸಗಳಲ್ಲಿ ವಿಜಯ ಸಾಧಿಸುತ್ತೀರಿ. ಹಾಗೆಯೇ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ನಿಮ್ಮ ಇಡೀ ಮನೆ ದೈವಶಕ್ತಿಯಿಂದ ತುಂಬಿರಬೇಕೆಂದರೆ 1 ತಾಮ್ರದ ಬಿಂದಿಗೆಯಲ್ಲಿ ಪೂರ್ತಿ ನೀರು ತುಂಬಿಸಿ ಆ ತಾಮ್ರದ ಬಿಂದಿಗೆಯನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿ ದೂರವಾಗಿ ನಿಮ್ಮ ಮನೆಗೆ ದೇವತೆಗಳು ಬರುತ್ತಾರೆ. ಪ್ರತಿದಿನ ಸಂಜೆ ಸಮಯದಲ್ಲಿ ದೇವತೆಗಳು ಸಂಚರಿಸುತ್ತಿರುತ್ತಾರೆ. ಆದ್ದರಿಂದ ಸಂಜೆಯ ಸಂಧ್ಯಾ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ದೀಪ ಹಚ್ಚಿದರೆ ಇನ್ನು ನಿಮ್ಮ ಇಡೀ ಮನೆ ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತದೆ. ಆದರೆ ಪ್ರತಿದಿನ ಮನೆಯ ಮುಂದೆ ದೀಪ ಹಚ್ಚಲು ಸಾಧ್ಯವಾಗದಿದ್ದರೆ ಪ್ರತಿ ಶುಕ್ರವಾರ ತಪ್ಪದೇ ಮನೆಯ ಮುಂದೆ ದೀಪ ಹಚ್ಚಿ. ಮಹಾಲಕ್ಷ್ಮಿಯು ತಕ್ಷಣವೇ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಅಲ್ಲದೆ ವಾರಕ್ಕೊಮ್ಮೆ ಇಡೀ ಮನೆಗೆ ಅರಿಶಿನದ ನೀರನ್ನು ಚಿಮುಕಿಸಬೇಕು. ಇದರಿಂದ ನಿಮ್ಮ ಮನೆಗೆ ಗ್ರಹದೋಷಗಳಿಲ್ಲದಂತೆ ಮತ್ತು ಮನೆಗೆ ದರಿದ್ರ ದೇವತೆ ಪ್ರವೇಶಿಸದಂತೆ ತಡೆಯಬಹುದು. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಸ್ವಸ್ತಿಕ ಗುರುತನ್ನು ಹಾಕಿಕೊಳ್ಳಿ. ಗಂಧದ ಲೇಪನದಿಂದ ನಮ್ಮ ಮನೆಯ ಹೊಸ್ತಿಲ 2 ಬದಿಗಳಲ್ಲಿ ಸ್ವಸ್ತಿಕ ಗುರುತು ಹಾಕಿದರೆ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಇರುತ್ತದೆ. ಸ್ತ್ರೀಯರು ಹಣೆಗೆ ಕುಂಕುಮ ಇಟ್ಟುಕೊಳ್ಳುವಾಗ ಆ ಬೊಟ್ಟು ಎಷ್ಟು ಉದ್ದವಾಗಿದ್ದರೆ ನಿಮ್ಮ ಪತಿಗೆ ಅಷ್ಟು ಆಯುಷ್ಯ ಮತ್ತು ಕೀರ್ತಿ ಪ್ರತಿಷ್ಠೆಗಳು ಲಭಿಸುತ್ತವೆ. ಸ್ತ್ರೀಯರು ಬೆಳಿಗ್ಗೆ ಅಡುಗೆ ಮಾಡುವಾಗ ಅಂದರೆ ಒಲೆ ಹಚ್ಚುವ ಮುನ್ನ ಅದನ್ನು ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ಹಣ ಭದ್ರಪಡಿಸುವ ಬೀರುವಿನಲ್ಲಿ ಪಚ್ಚ ಕರ್ಪೂರವನ್ನು ಇಟ್ಟುಕೊಳ್ಳಿ. ಇದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತದೆ. ಆದರೆ ಬೀರುವಿನ ಬಾಗಿಲಿಗೆ ಕನ್ನಡಿ ಇರಬಾರದು. ಹಾಗಿದ್ದರೆ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಆದರೆ ಬೀರುವಿನ ಲಾಕರ್ನಲ್ಲಿ ಒಂದು ಸಣ್ಣ ಕನ್ನಡಿ ಇದ್ದರೆ ನಿಮ್ಮ ಮನೆಯ ಆದಾಯ ಹೆಚ್ಚಾಗುತ್ತದೆ.
ಶುಕ್ರವಾರ ಉಪ್ಪು ಕೊಳ್ಳುವುದು ಬಹಳ ಒಳ್ಳೆಯದು. ಶುಕ್ರವಾರ ಉಪ್ಪನ್ನು ಮನೆಗೆ ತಂದರೆ ಮಹಾಲಕ್ಷ್ಮಿಯೇ ಸ್ವತಃ ನಿಮ್ಮ ಮನೆಗೆ ಬಂದಂತೆ ಎಂದು ಭಾವಿಸಲಾಗುತ್ತದೆ. ಆದರೆ ಮಂಗಳವಾರ ಮತ್ತು ಶನಿವಾರದಂದು ಅಪ್ಪಿತಪ್ಪಿಯೂ ಉಪ್ಪನ್ನು ಕೊಳ್ಳಬಾರದು. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಪ್ರತಿ ವಾರಕ್ಕೊಮ್ಮೆ ಉಪ್ಪಿನಿಂದ ದೃಷ್ಟಿ ತೆಗೆಯಿರಿ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ಇರುತ್ತಾರೆ. ಆದ್ದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಲಭಿಸಬೇಕೆಂದರೆ ಪ್ರತಿ ವಾರಕ್ಕೊಮ್ಮೆ ಹಸುವಿಗೆ ಬಾಳೆಹಣ್ಣು ತಿನ್ನಿಸಿ. ಇದರಿಂದ ಬಹಳ ಒಳ್ಳೆಯ ಫಲಿತಾಂಶವಿರುತ್ತದೆ. ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬೀಳದಂತೆ ಇರಲು ನಿಮ್ಮ ಮನೆಯ ದ್ವಾರಕ್ಕೆ 7 ಹಸಿಮೆಣಸಿನಕಾಯಿ ಮತ್ತು 1 ನಿಂಬೆಹಣ್ಣನ್ನು ಸೇರಿಸಿ ಕಟ್ಟಿ. ಎದುರಿಗಿರುವ ಕೆಟ್ಟ ಕಣ್ಣುಗಳು ನಿಮ್ಮ ಮನೆಯ ಮೇಲೆ ಬೀಳದಂತೆ ನರಘೋಷ ಹಾಗೂ ನರದೃಷ್ಟಿ ಪ್ರಭಾವ ನಾಶವಾಗುತ್ತದೆ. ಇನ್ನು ಮನೆಯಲ್ಲಿ ಊಟ ಮಾಡುವಾಗ ಪ್ರತಿಯೊಬ್ಬರೂ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟ ಮಾಡಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಆರೋಗ್ಯವಾಗಿರುತ್ತೀರಿ. ಹಾಗೆಯೇ ರಾತ್ರಿ ವೇಳೆ ಮಲಗುವಾಗ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು. ಇದರಿಂದ ಪತಿ ಪತ್ನಿಯರ ನಡುವೆ ಜಗಳಗಳಿಲ್ಲದಂತೆ ಇರುತ್ತದೆ. ಸಂಜೆ ಕತ್ತಲಾದ ಮೇಲೆ ತಲೆ ಬಾಚಬಾರದು. ಹಾಗೆಯೇ ಸಂಜೆ ವೇಳೆ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಹಾಗೆ ಮಾಡಿದರೆ ನಿಮ್ಮ ಮನೆಗೆ ತಕ್ಷಣವೇ ದರಿದ್ರ ದೇವತೆ ಅಡಿಯಿಡುತ್ತಾಳೆ. ಹಾಗೆಯೇ ಸಂಜೆ ವೇಳೆ ಮನೆ ಗುಡಿಸಿ ಆ ಕಸವನ್ನು ಹೊರಗೆ ಎಸೆಯಬಾರದು. ಇದರಿಂದ ಧನ ನಷ್ಟ ಉಂಟಾಗುತ್ತದೆ. ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಹಾಕುವಾಗ ರಂಗೋಲಿಯ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟರೆ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ನಡೆಯುತ್ತದೆ. ಮಂಗಳಕರವಾದ ಶುಭವಾರ್ತೆಗಳು ಲಭಿಸುತ್ತವೆ. ಇನ್ನು ಪ್ರತಿ ವಾರಕ್ಕೊಮ್ಮೆ ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಒಂದು ಸಣ್ಣ ಬಟ್ಟಲಿನಲ್ಲಿ ಉಪ್ಪಿನ ನೀರನ್ನು ಇಡಿ. ಇದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಪೂರ್ತಿ ಹೀರಿಕೊಳ್ಳುತ್ತದೆ. ಬೆಳಿಗ್ಗೆ ಆ ನೀರನ್ನು ತೆಗೆದು ಯಾರೂ ಓಡಾಡದ ಜಾಗದಲ್ಲಿ ಸುರಿಯಿರಿ. ಹೀಗೆ ವಾರಕ್ಕೊಮ್ಮೆ ಮಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಕಷ್ಟಗಳೇ ಇರುವುದಿಲ್ಲ. ಬಂಗಾರವನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ನೀವು ಧರಿಸುವ ಬಂಗಾರದ ಆಭರಣಗಳನ್ನು ಪ್ರತಿ ತಿಂಗಳಿಗೊಮ್ಮೆ ಅರಿಶಿನದ ನೀರಿನಿಂದ ಶುದ್ಧಿ ಮಾಡಿಕೊಳ್ಳಿ. ಸ್ತ್ರೀಯರು ತಲೆ ಬಾಚಿಕೊಳ್ಳುವಾಗ ದಕ್ಷಿಣಾಭಿಮುಖವಾಗಿ ನಿಂತು ತಲೆ ಬಾಚಬಾರದು. ಇದರಿಂದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ರಂಗೋಲಿಯನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಮನೆಯ ಮುಂದೆ ಹಾಕಿದ ರಂಗೋಲಿಯನ್ನು ತುಳಿಯುತ್ತಾ ಹೋಗಬಾರದು. ಇನ್ನು ಮಹಿಳೆಯರು ಧರಿಸುವ ಮಾಂಗಲ್ಯ ಸೂತ್ರವು ಹೃದಯದ ಭಾಗಕ್ಕೆ ತಗಲುವಂತೆ ಇರಬೇಕು. ಇದರಿಂದ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಸುತ್ತದೆ. ಇನ್ನು ಸ್ತ್ರೀಯರು ಧರಿಸುವ ಕಾಲುಂಗುರಗಳು ಸಡಿಲವಾಗಿ ಇರಬಾರದು. ನೀವು ಧರಿಸುವ ಕಾಲುಂಗುರಗಳು ಸರಿಯಾಗಿ ಫಿಟ್ ಆಗಿದ್ದರೆ ಮಾತ್ರ ನಿಮ್ಮ ಪತಿಯ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಪತಿ ಪತ್ನಿಯರ ನಡುವೆ ಪದೇ ಪದೇ ಸಣ್ಣ ಸಣ್ಣ ಜಗಳಗಳು ಆಗುತ್ತಿದ್ದರೆ ನಿಮ್ಮ ಪೂಜಾ ಕೋಣೆಯಲ್ಲಿ 2 ನವಿಲುಗರಿಗಳನ್ನು ಇಟ್ಟುಕೊಳ್ಳಿ. ಇದರಿಂದ ದಂಪತಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಇನ್ನು ಪ್ರತಿಯೊಬ್ಬರೂ ತಪ್ಪದೇ ಗುರುವಾರದಂದು ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಿ ಅದೃಷ್ಟ ಕೂಡಿ ಬರುತ್ತದೆ. ಪ್ರತಿದಿನ ನಿಮ್ಮ ಇಡೀ ಮನೆಗೆ ಕರ್ಪೂರದ ಹೊಗೆ ಹಾಕಿ. ಮನೆಯಲ್ಲಿರುವ ವಾಸ್ತು ದೋಷಗಳು ಮತ್ತು ನೆಗೆಟಿವ್ ಎನರ್ಜಿ ಪೂರ್ತಿ ದೂರವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಎದುರಾಗುತ್ತಿದ್ದರೆ ಪಕ್ಷಿಗಳಿಗೆ ಆಹಾರವಾಗಿ ನವಧಾನ್ಯಗಳನ್ನು ಹಾಕಿ. ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ವಿಜಯ ಸಾಧಿಸುತ್ತೀರಿ. ಹೊಸದಾಗಿ ಮನೆ ಕಟ್ಟುವಾಗ ನಿಮ್ಮ ಮನೆಯ ಹೊಸ್ತಿಲ ಕೆಳಗೆ 1 ಸಣ್ಣ ಬೆಳ್ಳಿಯ ತಂತಿಯನ್ನು ಹೂತಿಟ್ಟು ಅದರ ಮೇಲೆ ಹೊಸ್ತಿಲನ್ನು ನಿರ್ಮಿಸಿಕೊಳ್ಳಬೇಕು. ಇದರಿಂದ ನಿಮ್ಮ ಮನೆಗೆ ಅಖಂಡ ಕುಬೇರ ಯೋಗ ಕೂಡಿ ಬರುತ್ತದೆ. ಒಡೆದ ಕನ್ನಡಿಗಳು ಅಥವಾ ಗಾಜಿನ ವಸ್ತುಗಳು ಮನೆಯಲ್ಲಿ ಇರಬಾರದು. ಇನ್ನು ಶುಕ್ರವಾರ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಖಂಡಿತವಾಗಿಯೂ ತಾಂಬೂಲ ನೀಡಬೇಕು. ವಿವಾಹಿತ ಸ್ತ್ರೀಯರು ಕೈತುಂಬ ಮಣ್ಣಿನ ಬಳೆಗಳನ್ನು ಧರಿಸಬೇಕು. ಬಳೆಗಳ ಶಬ್ದದಿಂದ ಬರುವ ನಾದವು ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳು ಸುಳಿಯದಂತೆ ಮಾಡುತ್ತದೆ. ಮನೆಯ ಗೃಹಿಣಿ ಯಾವಾಗಲೂ ಅಳಬಾರದು. ಅಳುವ ಮನೆಯಲ್ಲಿ ಲಕ್ಷ್ಮೀದೇವಿಯು ಎಂದಿಗೂ ನಿಲ್ಲುವುದಿಲ್ಲ.
ಸ್ತ್ರೀಯರು ಕುಂಕುಮದ ಬೊಟ್ಟು ಇಟ್ಟುಕೊಳ್ಳುವಾಗ ಕುಂಕುಮದ ಕೆಳಗೆ ಸ್ವಲ್ಪ ವಿಭೂತಿಯ ಬೊಟ್ಟು ಇಟ್ಟುಕೊಂಡರೆ ಸ್ತ್ರೀಯರಿಗೆ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಹಾಗೆಯೇ ದೃಷ್ಟಿ ತಗುಲದಂತೆ ರಕ್ಷಣೆ ಲಭಿಸುತ್ತದೆ. ವಾಸ್ತುವಿನ ಪ್ರಕಾರ ಮನೆಯಲ್ಲಿರುವ ಪೊರಕೆಯನ್ನು ಯಾರ ಕಣ್ಣಿಗೂ ಬೀಳದಂತೆ ಒಂದು ಮೂಲೆಯಲ್ಲಿ ಇಡಬೇಕು. ಆದರೆ ಪೊರಕೆಯನ್ನು ನಿಲ್ಲಿಸಿ ಇಡದೆ ಅಡ್ಡಲಾಗಿ ಮಲಗಿಸಿ ಇಡಬೇಕು. ಅಡುಗೆ ಮನೆಯಲ್ಲಿರುವ ಅಕ್ಕಿ ಡಬ್ಬ ಖಾಲಿಯಾಗದಂತೆ ಯಾವಾಗಲೂ ತುಂಬಿರಬೇಕು. ಆದ್ದರಿಂದ ಅಕ್ಕಿ ಪೂರ್ತಿ ಖಾಲಿಯಾಗುವ ಮೊದಲೇ ಹೊಸ ಅಕ್ಕಿ ತರಬೇಕು. ಇದು ಅಕ್ಷಯ ಪಾತ್ರೆಯಂತಹ ಫಲ ನೀಡುತ್ತದೆ. ಅಕ್ಕಿ ಸಂಗ್ರಹಿಸುವ ಡಬ್ಬದ ಮೇಲೆ ಒಂದು ಸಣ್ಣ ಕೆಂಪು ಬಟ್ಟೆಯನ್ನು ಮುಚ್ಚಿಡಿ. ಹೀಗೆ ಮಾಡಿದರೆ ನೀವು ಎಷ್ಟು ಖರ್ಚು ಮಾಡಿದರೂ ಮತ್ತೆ ಯಾವುದಾದರೂ ರೂಪದಲ್ಲಿ ಹಣ ಮರಳಿ ಬರುತ್ತದೆ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ತುಳಸಿಯನ್ನು ಪೂಜಿಸುತ್ತಾರೆ. ಆದರೆ ತುಳಸಿ ಕಟ್ಟೆಯಲ್ಲಿರುವ ಮಣ್ಣನ್ನು ಹಣೆಗೆ ಇಟ್ಟುಕೊಂಡರೆ ಸರ್ವ ಪಾಪಗಳು ದೂರವಾಗಿ ಸಿರಿ ಸಂಪತ್ತುಗಳು ಲಭಿಸುತ್ತವೆ. ಈ ರೀತಿಯಾಗಿ ಸ್ತ್ರೀಯರು ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಿದ್ದರೆ ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ಪತಿಗೆ ತುಂಬಾ ಒಳ್ಳೆಯದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.